ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆಯಲ್ಲಿ ಬರುವಂತಹ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಕಬಿನಿ ಜಲಾಶಯದಿಂದ ನೀರನ್ನು ಹರಿಬಿಡಲಾಗ್ತಾ ಇದೆ. ಮೈಸೂರು ಜಿಲ್ಲೆಯ ಕಬಿನಿ ಸಂಪೂರ್ಣ ಭರ್ತಿ, ಜಲಾಶಯ ಭರ್ತಿಯಾದ ಕಾರಣ ಕಾವೇರಿ ನದಿಗೆ ನೀರು ಹರಿಬಿಡಲಾಗಿದೆ. ಕಾವೇರಿ ನದಿ ತೀರದ ಜನರಲ್ಲಿ ಪ್ರವಾಹದ ಭೀತಿ, ಆತಂಕ ಹೆಚ್ಚಾಗ್ತಾ ಇದೆ. ಕೆಆರ್ಎಸ್ ಜಲಾಶಯದಲ್ಲೂ ಕೂಡ ಒಳಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನ ಪ್ರಮಾಣದ ಜೊತೆಗೆ ನೋಡಿ ಎಷ್ಟಿದೆ ಅಂತ ಹೇಳಿದ್ರೆ 106 ಅಡಿ ದಾಟಿದೆ. ಕೆಆರ್ಎಸ್ ಜಲಾಶಯದ ಮಟ್ಟ 106 ಅಡಿ. ಜಲಾಶಯ ಇಂದಿನ ಒಟ್ಟು ಸಂಗ್ರಹ 29,378 ಕ್ಯೂಸೆಕ್. ಇನ್ನು ಕೆಆರ್ಎಸ್ನಿಂದ ಹೊರಹರಿವಿನ ಪ್ರಮಾಣ 2,289 ಕ್ಯೂಸೆಕ್. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಜಾಸ್ತಿಯಾಗಿರುವ ಕಾರಣಕ್ಕಾಗಿ ಕಬಿನಿ ಜಲಾಶಯದಿಂದ ನೀರು ಹರಿಬಿಡಲಾಗ್ತಾ ಇದೆ. ಹೊರಹರಿವಿನ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಕಾವೇರಿ ನದಿ ಪಾತ್ರದ ಜನರಿಗೆ ಕಟ್ಟೆಚ್ಚರ ವಹಿಸಬೇಕಾದಂಥ ಸ್ಥಿತಿ ಇದು. ಕಬಿನಿ ಜಲಾಶಯದ ನೀರು ಹರಿಬಿಟ್ಟಿರುವ ಕಾರಣಕ್ಕಾಗಿ ಚಿಕ್ಕ ಪುಟ್ಟ ರಸ್ತೆಗಳು ಕೂಡ ಜಲಾವೃತವಾಗ್ತಾ ಇದ್ದಾವೆ. ಅಲ್ಲಿ ಸಂಪರ್ಕ ಕಡಿತಗೊಳ್ಳುವಂಥ ಸ್ಥಿತಿ ಬಂದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿವು ಆಗ್ತಾ ಇದೆ. ಹೀಗಾಗಿ ಜನರಲ್ಲಿ ಒಂದು ಆತಂಕ ಇದೆ, ಭಯ ಇದೆ. ಈಗಲೇ ಹೀಗೆ ಇನ್ನು ಮಳೆ ಹೆಚ್ಚಾಗ್ತಾ ಹೋದರೆ ಅಲ್ಲಿ ಪ್ರವಾಹ ಬರುತ್ತೆ ಅಂತ ಕೇಳಿ ಕೇರಳದಲ್ಲಿ ಅತಿ ಹೆಚ್ಚಾಗಿ ವಾಯನಾಡು ಭಾಗದಲ್ಲಿ ಮಳೆ ಆದರೆ ಕಬಿನಿ ಜಲಾಶಯ ಬೇಗ ಭರ್ತಿಯಾಗುತ್ತೆ. ಸೊ ಭರ್ತಿಯಾಗಿರುವ ಪರಿಣಾಮ ಕಾವೇರಿ ನದಿಯಿಂದ ಸೀದಾ ಕೆಆರ್ಎಸ್ಗೆ ನೀರು ಹರಿವು ಜಾಸ್ತಿ ಆಗ್ತಾ ಇದೆ.